ನಂಜನಗೂಡು ನಗರಸಭೆ ಬಜೆಟ್ ಮಂಡನೆ 63 ಕೋಟಿ ಆಯವ್ಯಯ ಮಂಡಿಸಿದ ನಗರಸಭಾ ಅಧ್ಯಕ್ಷ ಎನ್ ಶ್ರೀಕಂಠ. ನಂಜನಗೂಡು ನಗರದ ನಗರಸಭಾ ಕಾರ್ಯಾಲಯದಲ್ಲಿ 2025-26ನೇ ಸಾಲಿನ ಆಯವ್ಯಯವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉಪಸ್ಥಿತಿಯಲ್ಲಿ ನಗರಸಭಾ ಅಧ್ಯಕ್ಷ ಎನ್ ಶ್ರೀಕಂಠ ಮಂಡಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳು ಒಟ್ಟು 3,802.87 ಲಕ್ಷ ರುಗಳು. ಆಯವ್ಯಯದ ವೆಚ್ಚದ ಮೂಲಗಳಲ್ಲಿ 5,166.35 ಲಕ್ಷ ರುಗಳು. ಪ್ರಾರಂಭಿಕ ಶುಲ್ಕ 16,59,21,000 ಜಮಾಗಳು, 46,40,64,000 ಉಳಿತಾಯ, 7,57,03,000 ರುಗಳು. ಒಟ್ಟು 63,24,12,000 ಬಜೆಟ್ ಮಂಡಿಸಲಾಯಿತು. ನಗರಸಭಾ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಂತೆ ಎಲ್ಲವನ್ನು ಬಜೆಟ್ನಲ್ಲಿ ಸೇರಿಸಲಾಗಿದೆ ಎಂದು ನಗರಸಭಾ ಅಧ್ಯಕ್ಷ ಎನ್ ಶ್ರೀಕಂಠ ಹೇಳಿದರು. ನಗರಸಭಾ ಉಪಾಧ್ಯಕ್ಷೆ ರಿಯಾನಾ ಬಾನು, ನಗರಸಭಾ ಪೌರಾಯುಕ್ತ ವಿಜಯ್ ಸೇರಿದಂತೆ ನಗರಸಭಾ ಸದಸ್ಯರು ಹಾಜರಿದ್ದರು. ವರದಿ ಜಯಶಂಕರ್, NKS TV4, ನಂಜನಗೂಡು. ಮತ್ತು ನಗರದ ಸಮಸ್ತ ನಾಗರಿಕರು ಮತ್ತು ವೈಯಕ್ತಿಕವಾಗಿ ಸ್ವಾಗತಿಸಿ ನಂಜನಗೂಡು ನಗರಸಭೆ 2025-26ನೇ ಸಾಲಿನ ಆಯವ್ಯಯ ಅಂದಾಜು ಪಟ್ಟಿ ಸಾರಾಂಶವನ್ನು ಈ ಸಭೆಯಲ್ಲಿ ವಿವರವಾಗಿ ಈ ಕೆಳಕಂಡಂತೆ ಮಂಡಿಸುತ್ತಿದ್ದೇನೆ. 2025-26 ಸಾಲಿನ ಆಯವ್ಯಯಗಳು: ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳು. SFC ವೇತನ ಅನುದಾನ 599 ಲಕ್ಷ. SFC ವಿದ್ಯುತ್ ಅನುದಾನ 888 ಲಕ್ಷ. SCP ಮುಕ್ತ ನಿಧಿಯಿಂದ ಅನುದಾನ 80.12 ಲಕ್ಷ. 15-16 ಹಣಕಾಸು 283 ಲಕ್ಷ. ಆಸ್ತಿ ತೆರಿಗೆ ದಂಡ 125 ಲಕ್ಷ. ವಾಣಿಜ್ಯ ಮಳಿಗೆ ಬಾಡಿಗೆ 20 ಲಕ್ಷ. ವ್ಯಾಪಾರ ಪರವಾನಗಿ ಶುಲ್ಕ 22 ಲಕ್ಷ. ನೀರಿನ ತೆರಿಗೆ ಶುಲ್ಕ 175 ಲಕ್ಷ. ನೀರು ಸರಬರಾಜು ಸಂಪರ್ಕ 20 ಲಕ್ಷ. ಘನತ್ಯಾಜ್ಯ ನಿವಾರಣೆ 75 ಲಕ್ಷ. ಕಟ್ಟಡ ಪರವಾನಗಿ ಶುಲ್ಕ 18 ಲಕ್ಷ. ಅಭಿವೃದ್ಧಿ ಶುಲ್ಕಗಳು ಸುಧಾರಣೆ ಶುಲ್ಕ 5.50 5,50,000 ಖಾತೆ ನಕಲು ಮತ್ತು ವರ್ಗಾವಣೆ ಶುಲ್ಕ 13 ಲಕ್ಷ. 5 ಲಕ್ಷ. ಅನುಪಯುಕ್ತ ವಸ್ತುಗಳ ಮಾರಾಟ ಶುಲ್ಕ 2 ಲಕ್ಷ. ರಸ್ತೆ ಅಗೆತ ಶುಲ್ಕ 2 ಲಕ್ಷ. ಬ್ಯಾಂಕ್ ಖಾತೆ ಬಡ್ಡಿ 30 ಲಕ್ಷ. ಶುಲ್ಕ 2 ಲಕ್ಷ. ಕಾರ್ಮಿಕರ ಗೃಹ ಯೋಜನೆ ಅನುದಾನ 5 ಲಕ್ಷ. ಘನತ್ಯಾಜ್ಯ ವಸ್ತು ನಿರ್ವಹಣಾ ಅನುದಾನ 3 ಲಕ್ಷ. SC/ST ವಿಶೇಷ ಅನುದಾನ 3 ಲಕ್ಷ. ರೈತ ಯೋಜನೆ ಅನುದಾನ 10 ಲಕ್ಷ. 5 ಲಕ್ಷ. ಅನುಪಯುಕ್ತ ವಸ್ತುಗಳ ಮಾರಾಟ ಶುಲ್ಕ 2 ಲಕ್ಷ. ರಸ್ತೆ ಅಗೆತ ಶುಲ್ಕ 2 ಲಕ್ಷ. ಬ್ಯಾಂಕ್ ಖಾತೆ ಬಡ್ಡಿ 30 ಲಕ್ಷ. ಶುಲ್ಕ 2 ಲಕ್ಷ. ವೆಚ್ಚ ಮಾಡಿದ್ದು ನೀವೇ ಮ್ಯಾನೇಜರ್. 78 ಕೋಟಿ 78 ಕೋಟಿಗೆ ಮಾಡಿದ್ರಲ್ಲ ನೀವು. 74 ಕೋಟಿ ಹೋದ್ಸರಿ ಮಾಡಿರೋದು. 74 ಕೋಟಿಗೆ 63 ಕೋಟಿ 11 ಕೋಟಿ ರೂಪಾಯಿ ದುಡ್ಡು. ಅಂದ್ರೆ ಯಾವ ತರ ಅದನ್ನ ಕಮ್ಮಿ ಆಗ್ಬಿಟ್ಟು ಹೇಳಿ. ನೀವೇ ಇದ್ರಲ್ಲ ಸಾವಧಾನಿ ಮ್ಯಾನೇಜರ್. ದೇವರಮನಹಳ್ಳಿ ಅವರಿಗೆ ದುಡ್ಡು ಮಡಗಿದ್ದು. ನಗರಸಭೆ ಬಿಲ್ಡಿಂಗ್ 4 ಕೋಟಿ ದುಡ್ಡು ಮಡಗಿದ್ದು. ಆ 4 ಕೋಟಿ ದುಡ್ಡು ಪತ್ತ ಏನೇ ಇಲ್ಲ ಇಲ್ಲಿ. ಹೋದ್ಸರಿ ನಾವು ದುಡ್ಡು ಎತ್ತಿದ್ ಮಾಡಿ ನಗರಸಭೆ ಕೊಡ್ಬೇಕು ಅಂತ ಬಿಲ್ಡಿಂಗ್ ಕಟ್ಟಬೇಕು ಅಂತ ಆಗಿತ್ತಲ್ಲ ಸರ್. ಯಾಕೆ ಪಕ್ಷಗಳು ಯಾವ್ದಾರ ಆಗ್ಲಿ ನಗರಸಭೆ ಒಂದು ಉತ್ತಮವಾದ ಬಿಲ್ಡಿಂಗ್ ಆಗಿತ್ತಲ್ಲ, ಮಡಗ್ತಾರೆ 4 ಕೋಟಿನ. ಒಂದು ಒಳ್ಳೆ ವಿಶ್ರಾಂತಿ ಗೃಹವನ್ನು ಅವ್ರಿಗೆ ಮಾಡಬೇಕು ಅನ್ನೋದಕ್ಕೆ ಒಂದು 20 ಲಕ್ಷ ರೂಪಾಯಿನ ಕೂಡ ಮೀಸಲಿಟ್ಟಿದ್ದಾರೆ.
ಯಾಕೆಂತಂದರೆ ಅವರಿದ್ರೇ ನಾವು ನಗರಸಭೆ ಇಲ್ಲಿ ಸ್ವಚ್ಛತೆ ಅನ್ನೋದಕ್ಕಿಂತ ಅವರಿದ್ರೇ ನಾವು ನಗರಸಭೆಯಲ್ಲಿ ಅವರಿದ್ರೇ ನಾವು. ಅದರಿಂದ ಅವರು ಕೂಡ ಒಂದು ಮೂಲವಾದಂಥ ಅಂಗ, ನಮ್ಮ ನಗರಸಭೆಯ ಮೂಲವಾದಂಥ ಅಂಗ, ನಮ್ಮ ನಗರಸಭೆಯ ಶಕ್ತಿ ಕೂಡ ಆಗಿರ್ತಾರೆ. ಅದರಿಂದ ಅವರ ಒಂದು ಅನುಕೂಲಕ್ಕೆ ಅವರಿಗೆ ಉತ್ತಮವಾದಂಥ ಸೌಕರ್ಯಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ದಿವಸ ವಿಶ್ರಾಂತಿ ಗೃಹವನ್ನು ಸುಮಾರು 20 ಲಕ್ಷ ರೂಪಾಯಿಗಳಿಗೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದರಿಂದ ಇದಕ್ಕೂ ಕೂಡ ಪೂರಕವಾಗಿ ತಮ್ಮ ಸಹಕಾರವನ್ನು ಈ ಒಂದು ವೇದಿಕೆ ಮುಖಾಂತರ ನಾನು ಕೂಡ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಇನ್ನು ಉಳಿದಂಥ UTT ಕೆಲಸಕ್ಕೆ ಈಗಾಗಲೇ NGTಯಿಂದ ಅಮೌಂಟ್ ಕೂಡ ಅವಾರ್ಡ್ ಆಗಿರೋಂಥದ್ದು, ಅದು ಕೂಡ ಟೆಂಡರ್ಗೆ ಹೋಗ್ತಾ ಇದೆ. ಉಳಿದಂತೆ ನಮ್ಮ ನಗರಸಭಾ ಭಾಗಕ್ಕೆ ಈಗಾಗಲೇ ನಾನು ಮೆನ್ಷನ್ ಮಾಡಿದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕಳೆದ ಬಜೆಟ್ನಲ್ಲಿ ನಮ್ಮೆಲ್ಲರೂ ಕೂಡ ಎಲ್ಲ ಶಾಸಕರಿಗೆ ಆ್ಯಾವ್ರೇಜ್ ಆಗಿ ಸುಮಾರು 25 ಕೋಟಿಗಳನ್ನು ನಮಗೆ ನೀಡಿದಂಥದ್ದು. ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಸುಮಾರು 25 ಕೋಟಿಗಳ ರೂಪಾಯಿಗಳ ನಮಗೆ ವಿಶೇಷ ಅನುದಾನ ನಮಗೆ ನೀಡಿದಂಥದ್ದು. ಈ ವರ್ಷ ಕೂಡ ಬಜೆಟ್ನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸುಮಾರು 8,000 ಕೋಟಿಗಳನ್ನು ಮೀಸಲಿಟ್ಟಿದ್ದಾರೆ. ವಿವಿಧ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಸುಮಾರು 8,000 ಕೋಟಿಗಳನ್ನು ಮೀಸಲಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕ್ಷೇತ್ರಕ್ಕೂ ಕೂಡ ಇನ್ನೂ ಹೆಚ್ಚಿನ ಅನುದಾನವನ್ನು ಲಾಸ್ಟ್ ಟೈಮ್ ಬಂದಂತೆ ಈ ಸತಿ ಕೂಡ ಜಾಸ್ತಿ ಬರ್ತದೆ. ಅದರಲ್ಲಿ ನಾನು ಈ ಒಂದು ವೇದಿಕೆ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾರೆ, ಅತಿ ಹೆಚ್ಚು ಅನುದಾನ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 50% ಬರೋಂಥ ಅನುದಾನದಲ್ಲಿ ನಾವು ಅದನ್ನು ನಗರಸಭೆಗೆ, ನಮ್ಮ ನಗರಸಭಾ ವ್ಯಾಪ್ತಿಗೆ ನಾವು ಮೀಸಲಿಟ್ಟು ನಿಮ್ಮ ವಾರ್ಡ್ಗಳ ಅಭಿವೃದ್ಧಿಯೂ ಕೂಡ ನಾವು ಸಹಕರಿಸಿ ಹೊಸ ಬಡಾವಣೆಗಳೇನಿದೆ ಅಲ್ಲೂ ಕೂಡ ರಸ್ತೆ ಚರಂಡಿ ಕಾಮಗಾರಿಗಳಿಗೆ, ಮುಖ್ಯ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವು ಅದನ್ನು ಹಣವನ್ನು ಮೀಸಲಿಟ್ಟು ಸಮರ್ಪಕವಾಗಿ ಓವರಾಲ್ ನಮ್ಮ ನಂಜನಗೂಡು ನಗರಸಭೆ ವ್ಯಾಪ್ತಿ ಹಾಗೆ ನಂಜನಗೂಡು ಪಟ್ಟಣ ನಮ್ಮ ನಗರ ಏನಿದೆ, ನಮ್ಮ ನಗರ ಪ್ರದೇಶದ ಅಭಿವೃದ್ಧಿಗಾಗಿ ನಾವು ಪ್ರಾಮಾಣಿಕವಾಗಿ ಅಭಿವೃದ್ಧಿಗೋಸ್ಕರ ನಾವು ಶ್ರಮಪಟ್ಟು ಕೆಲಸವನ್ನು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇನ್ನು ಉಳಿದಂತೆ ನಮ್ಮ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರು ಈ ಒಂದು ಸ್ಥಾನಕ್ಕೆ ಬಂದಿದ್ದ ಕೂಡಲೇ ನಿರಂತರವಾದಂಥ